ಅಲ್ಲ ಕಣಜ್ಜ, ಆ ಹುಡುಗನ್ ಕರ್ಕೊಂಡು ಆ ಬೋರನ್ನು ಕರ್ಕೊಂಡು ಮದ್ವೆ ಕಾರ್ಡೆಲ್ಲ ಯಾವಾಗ ಕೊಟ್ಟು ಬರ್ತೀರಾ ಈಗ? ಆ ಏನು ಕಡಿಮೆ ನೆಂಟರುಗಳಿದಾರ? ಸಾಕಾಗಲ್ಲ? ಬೇಗ ಬೇಗ ಹೋಗಿ ಕೊಟ್ಟು ಬರ್ರಿ. ಮದ್ವೆ ಇನ್ನು ಎಷ್ಟು ದಿವಸ ಆಯ್ತಂತ ನೀನು ಇನ್ನೂ ತಡ ಮಾಡ್ಕೊಂಡ್ ಕುಂತಿದ್ಯಾ ಅಂತ ನೀನು? ಅಲ್ ಕಡೆ ಕೊಟ್ಟು ಬರೋಣ. ನಮ್ ಕೈಲಿ ಇನ್ನೆಲ್ಬ ಹೋಗಕ್ಕಾಗುತ್ತೆ ಈ ಹುಡುಗರಿಗೆ ಕಳ್ಸೋಣ ಅಂತ. ಕುಮಾರಣ್ಣಂಗೆ, ನಮ್ ಗಜೇಂದ್ರಂಗೆ, ಹಂಗೆ ಇವನು ರಮೇಶ್ ಅಪ್ಪಂಗೆ ಎಲ್ಲಾರ್ಗು ಸೇರಿಸ್ಬಿಟ್ಟು ಇನ್ನೇನು ಇವ್ನು ರಾಜೇಶಂಗೆ ಇನ್ನೇನು ಕಳ್ಸೋದ್ ಬೇಡ. ಪಾಪ ಮದ್ವೆ ಗಂಡು ಅಲ್ಲಿ ಇಲ್ಲಿ ಓಡಾಡೋದು ಬೇಡ ಜಾಸ್ತಿ. ಅವನು ಬಟ್ಟೆಗಳು ಏನೇನು ಬೇಕು ಒಂದ್ ದಿವಸ ಹೋಗ್ಬಿಟ್ಟು ಹುಡುಗರೆಲ್ಲ ತಗೊಂಬರ್ತಾರಂತೆ. ತಗೊಂಬಂದು ಮನೇಲೆ ಇರ್ಲಿ. ಜಾಸ್ತಿ ಓಡಾಡೋದು ಕಾರು ಬೈಕಲ್ಲೆಲ್ಲ ಹೋಗೋದು ಎಲ್ಲೂ ಹೋಗೋದು ಬೇಡ. ಅವನು ಆರಾಮಾಗಿ ಇವಾಗ ಮಂತವಿರ್ಲಿ. ಸರಿನಾ? ಈಗಳಜ್ಜ, ಈಗ ಒಂದ್ ಕೆಲಸ ಮಾಡು, ನಾಳೆಯಿಂದ ಕಳಿಸ್ಬಿಡು ಅತ್ಲಾಗಿ ಆ ಹುಡುಗರುಗಳಿಗೆ ಕಾರ್ಡ್ ಕೊಟ್ಟು ಕೊಟ್ಟು ಕಳಿಸ್ಬಿಡು. ಮೊದ್ಲು ಹೋಗ್ಬಿಟ್ಟು ಇನ್ನೇನು ಅಮ್ಮಯ್ಯ ಮಣಕಿ ಕೆರೆ ಅಮ್ಮಯ್ಯ ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದು ಇನ್ನೇನು ಕಾರ್ಡ್ ಎಲ್ಲ ಹೋಗಿ ಪೂಜೆ ಎಲ್ಲ ಆಗೈತೆ. ನೀನು ನಾಳೆಯಿಂದ ಕೊಟ್ಕೊಂಡ್ ಬಂದ್ಬಿಡ್ಲಿ ಅತ್ಲಾಗಿ. ಸರಿನಾ? ಇನ್ನು ಪುರ್ಸೊತ್ ಸಿಗಲ್ಲ ಮತ್ತೆ. ಇನ್ನು ಮದ್ವೆ ಆತತ್ರ ಬಂದಂಗೆ ಇಲ್ಲಿ ಕೆಲ್ಸಗಳು ಏನು ಒಂದೊಂದ್ ಎಡ್ಡೆಡ್ ಇರಲ್ಲ ಮತ್ತೆ. ನಾಳೆಯಿಂದ ಕಳಿಸ್ಬಿಡು. ಈಗ ಬೈಕಲ್ ಕಳಿಸ್ಬಿಡ ನೀನು. ಕಾರಲ್ಲೇ ಕಳಿಸ್ಬಿಡು. ಕಾರಲ್ಲೇ ಆರಾಮಾಗಿ ಹೋಗಿ ಬರ್ಲಿ. ಬಿಸ್ಲೈತೆ ಜಾಸ್ತಿ, ಪಾಪ ಹುಡುಗರು ಜಾಸ್ತಿ ದೂರ ಹೋಗ್ಬೇಕು ನೋಡು, ಹಿಂಸೆ ಆಗಿ ಹೋಗ್ಬಿಡುತ್ತೆ. ಬೇಡ, ಬೈಕಲ್ಲಿ ಹೋಗೋದು ಬೇಡ. ಕಾರಲ್ಲೇ ಕೊಟ್ಟು ಕಳಿಸ್ಬಿಡು. ರಮೇಶಪ್ಪ, ಕುಮಾರಣ್ಣ, ಗಜೇಂದ್ರ 3 ಜನನು ಹೋಗ್ ಬರ್ಲಿ. ಅಲ್ಲ ಕಣೆ, ಗಜೇಂದ್ರ ಹೋಗ್ತಾನೇನೆ. ಪಾಪ ಅವನು ಡ್ಯೂಟಿ ಎಲ್ಲ ಮಾಡಬೇಕು ಅಂತ ಬೇರೆ ಹೇಳ್ತಿದ್ದ. ಪಾಪ ಅವನು ಇವತ್ತು ರಜೆ ಹಾಕೊಂಡಿದ್ದಾನೆ. ಹೋಗ್ತಾನ ಅವನು ಪಾಪ. ಏನ್ ಮಾಡ್ತಾನಮ್ಮ? ಇಷ್ಟು ಬಿರನೆ ಅವ್ರ ಜೊತೆ ಕಳ್ಸೋದು ನನ್ನ ಪ್ರಕಾರ. ಎಲ್ಲಿ ನಮ್ಮ ಚಿಕ್ಕಪ್ಪ ಅವರು ಅಲ್ಲಿ ಇಲ್ಲಿ ಕಳಿಸ್ತಾರಂತ ಬೇಜಾರು ಮಾಡ್ಕೊಂಡ್ರೆ ಏನೇ ಮಾಡೋಣ? ನೋಡು ನಮ್ಮ ಚಿಕ್ಕಪ್ಪ ಹೆಂಗ್ ಮಾತಾಡುತ್ತಂತ. ಅಲ್ಲ ಕಣ್ ಚಿಕ್ಕಪ್ಪ, ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು? ಮದ್ವೆಗೋಸ್ಕರ ನಾನು ಇಷ್ಟು ದಿವಸ ರಜೆ ಹಾಕೊಂಡಿರಲ್ಲ. ನಾಳೆಯಿಂದ ರಜೆ ಹಾಕೊಂಡು ತಿನ್ಕೊಂಡು ಹೇಳು. ನಾನೇನು ಹೋಗಲ್ಲ ನಾಳೆಯಿಂದ. ಹೇಳಿದೀನಿ, ನಮ್ಮ ಸರಿ ಫೋನ್ ಮಾಡಿಬಿಟ್ಟು ಹೇಳಿದೀನಿ. ಇನ್ನು ಮದುವೆ ಮುಗಿಯೋವರೆಗೂ ನಾನೇನು ಹೋಗಲ್ಲ ಕಣ್ ಹೇಳು ಚಿಕ್ಕಪ್ಪ. ನಾಳೆಯಿಂದ ಕೊಟ್ಟು ಬರ್ತೀನಿ. ಅಲ್ಲ ಕಣ್ ಚಿಕ್ಕಪ್ಪ, ಈಗ ನನಗೋಸ್ಕರ ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನೀವೆಲ್ಲ ಇದು ಮಾಡ್ಲಿಲ್ವಾ ರಿಸ್ಕ್ ತಗೊಂಡು? ಈಗ ನನ್ನ ತಮ್ಮನ ಮದುವೆ ಅಂದಮೇಲೆ ನಾನು ಮುಂದೆ ನಿಂತ್ಕೊಂಡು ಮಾಡೋದು ನನ್ನ ಕರ್ತವ್ಯ ಅಲ್ವೇನ್ ಚಿಕ್ಕಪ್ಪ? ಮಾಡ್ತೀನಿ ಕಣ್ ಹೇಳು ರಜೆ ಹಾಕೊಂಡು. ಹಂಗಲ್ ಕಣ್ಲ ಪಾಪ ಗಜೇಂದ್ರ, ಅದೇನಾಯ್ತು ಅಂದ್ರೆ ಈಗ ನೀನು 2-3 ದಿವಸದಿಂದ ಬೇರೆ ರಜೆ ಹಾಕಿದ್ಯಲ್ಲ ಮಗ. ಮೊನ್ನೆ ಬೇರೆ ಮಧ್ಯಾಹ್ನಕ್ಕೆ ಬೇರೆ ಅರ್ಜೆಂಟಲ್ಲಿ ಬೇರೆ ಕರ್ಕೊಂಬಂದ್ಬಿಟ್ಟು ಹಂಗಾಗಿ ಎಲ್ಲಿ ಏನೋ ಅಂತ ಎಲ್ಲಿ ಬೇಜಾರು ಮಾಡ್ಕೊಳ್ತೀವೋ ಅಂತ ಹಿಂಗೆ ಹೇಳ್ದೆ ಕಣ್ಮಗ. ಸದ್ಯ ನೀನು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಬೇಕು ಅಂತಾನೆ ಅಲ್ವೇನಪ್ಪ ನಾವು ಅಷ್ಟು ದೂರದಿಂದ ಕಷ್ಟಪಟ್ಟು ಕರ್ಕೊಂಬಂದಿರೋದು ನಿನ್ಗೆ. ನಮ್ ಜೊತೆ ನೀ ಇರ್ಲಿ ಅಂತಾನೆ. ಅಲ್ಲ, ನೀನ್ ಖುಷಿನೇ ನನ್ ಖುಷಿ ಕಣಪ್ಪ. ಇನ್ನೇನಿಲ್ಲ, ನೀನ್ ಹೆಂಗ್ ಮಾಡ್ತೀವೋ ಹಂಗೆ ನಮ್ದು. ಒಟ್ನಲ್ಲಿ ನೀನು ಆರಾಮಾಗಿರ್ಬೇಕು ಅಷ್ಟೇ ಕಣಪ್ಪ, ನಮ್ದೇನಿಲ್ಲ. ನಾನು ಆರಾಮಾಗಿ ಇರ್ತೀನಿ ಕಣ್ ಹೇಳು ಚಿಕ್ಕಪ್ಪ. ಚಿಕ್ಕಪ್ಪ, ಮಧ್ಯಾಹ್ನಕ್ಕೆ ಏನ್ ಮಾಡೋಣ ಈಗ ಊಟ? ಅಮ್ಮ ಅಡಿಗೆ ಮಾಡೋಣ ಕೇಳಪ್ಪ ಚಿಕ್ಕಪ್ಪ ಚಿಕ್ಕಮ್ಮಂಗೆ. ಅಡಿಗೆ ಏನಾರ ಮಾಡೋದನ್ನ ಇಲ್ಲ ಬೇರೆದೇನಾರು ಮಾಡೋಣ ಅಂತ ಕೇಳ್ತಿರು. ತಿಂಡಿ ಏನಾರ ಮಾಡೋಣ, ಅಡಿಗೆ ಏನಾರ ಮಾಡಿದ್ರ ಅಂತ. ಏನ್ ಮಾಡ್ಸೋದ್ ಚಿಕ್ಕಪ್ಪ? ಸುಮ್ಕಿಲ್ಲ ಮಗ, ಏನು ಬೇಡ. ಬೆಳಿಗ್ಗೆ ಅಲ್ಲಿ ನಿಮ್ಮ ಅತ್ಗೆ ಸರೋಜತ್ಗೆ ಚಪಾತಿ ಮಾಡಿಬಿಟ್ಟು ಪಲ್ಯ ಎಲ್ಲ ಮಾಡಿತ್ತು, ಚಟ್ನಿ ಎಲ್ಲ ಮಾಡಿತ್ತು. ನಾನು ತೋಟದ ಹೋಗಿ ತಿರ್ಗಾಡ್ಕೊಂಡು ಅಡ್ಡಾಡ್ಕೊಂಡ್ ಬಂದು 11 ಗಂಟೆಗೆ ನಾನು ಊಟ ಮಾಡಿದೆ. ಮಧ್ಯ 11 ಗಂಟೆಗೆ ಇನ್ನು ಹೊಟ್ಟೆ ಹಸ್ತಿಲ್ ಕಣ್ ಮಗ. ಇಷ್ಟು ಬೀರನ್ನ ಎಲ್ಲ ಊಟ ಮಾಡಕ್ಕಾಗುತ್ತೆ? ಒಂದಿಟ್ಟು ಟೀ ಕಾಸ ಕೇಳು, ಟೀ ಕುಡಿತೀನಿ ಬೇಕಾದ್ರೆ. ಅಲ್ಲ ಕಣ್ ಚಿಕ್ಕಪ್ಪ, ಹೊಟ್ಟೆ ತುಂಬಾ ಊಟ ಮಾಡಲ್ಲ ಏನಿಲ್ಲ, ಬೋರಿ ನೀನ್ ಕೆಲಸ ಮಾಡ್ತಿರ್ತೀಯ, ಇಲ್ಲಾಂದ್ರೆ ಟೀ ಕುಡಿತೀಯ, ಇಲ್ಲ ಅಂಗಡಿ ತಗೋ ಕೂತ್ಕೊಂಡ್ಬಿಡ್ತೀಯ. ಹೊಟ್ಟೆ ತುಂಬಾ ಊಟ ಮಾಡು. ಇನ್ನೊಂದ್ ರೀತಿ ಹೇಳಪ್ಪ ನಿಮ್ ಚಿಕ್ಕಪ್ಪಂಗೆ. ನಾನು ಹೇಳಿ 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 ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗಿ. ಮಾತೆತ್ತಿರ ಟೀ ಕುಡಿತೀನಿ ಅನ್ನತ್ತೆ, ಇಲ್ಲ ಅಂಗಡಿ ಹೋಗುತ್ತೆ, ಊಟ ಮಾಡಲ್ಲ, ಏನು ಮಾಡಲ್ಲ. ಇಲ್ಲ ಹೊಲತ್ತ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡುತ್ತೆ ತೋಟದ ಹತ್ರ ಹೋಗ್ಬಿಟ್ಟು. ಬರೀ ಇದೇ ಆಯ್ತು ನಿಮ್ ಚಿಕ್ಕಪ್ಪಂದು. ಇನ್ನೇನು ಹೊಟ್ಟೆ ತುಂಬಾ ಊಟ ಮಾಡಲ್ಲ, ಸುಧಾರಿಸ್ಕೊಳಲ್ಲ, ಏನಿಲ್ಲ ಅತ್ಲಾಗಿ. ಕಣ್ ಚಿಕ್ಕಪ್ಪ, ನೀನ್ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲ ಖುಷಿಯಾಗಿರೋದು. ನೀನ್ ಇದೆಯಾ ಅಂತಾನೆ ತಾನೆ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದು. ನೀನ್ ಮನ್ಸು ಮಾಡಿದ್ದಕ್ಕೆ ತಾನೆ ಇವಾಗ ನಾನು ಖುಷಿಯಿಂದ ಇರೋದು, ನೆಮ್ಮದಿಯಿಂದ ಇರೋದು, ಈ ಮನೆ ಆಸ್ತಿ ಎಲ್ಲ ಸಿಕ್ಕಿದ್ದು. ನೀನ್ ಆರೋಗ್ಯದಿಂದ ಚೆನ್ನಾಗಿ ನೋಡ್ಕೋಬೇಕಂಡ್ ಚಿಕ್ಕಪ್ಪ. ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಕಣ್ಮುಂದೆ. ಸರಿನಾ ಚಿಕ್ಕಪ್ಪ? ಆಯ್ತು, ಅಮ್ಮಂಗೆ ಹೇಳ್ತೀನಿ ತಡೀರಿ, ಟೀ ಕಾಸು ಕೊಡೋದಕ್ಕೆ ಹೇಳ್ತೀನಿ. ಮಧ್ಯಾಹ್ನಕ್ಕೆ ಚಿಕ್ಕಮ್ಮ ಏನ್ ಊಟ ಮಾಡ್ಸೋಣ ಅಡಿಗೆ? ಏನೋ ಒಂದ್ ಮಾಡಿದ್ರೆ ಆಗುತ್ಕಂಡ್ ಬಾರ್ ಪಾಪ. ಅಮ್ಮನ್ ಕರಿ ಕೂತ್ಕೊಳ್ಳಿ ಒಂದ್ಗಳಿಗೆ. ಸೆಕೆ ಆದ್ರೆ ಸೆಕೆ ಕಳ್ಳೆ. ಇಲ್ಲೊಂದ್ ಸ್ವಲ್ಪ ಪರವಾಗಿಲ್ಲ ಕಳ್ಳ ಪಾಪ, ಒಳ್ಳೆ ತಂಪ ಗಾಳಿ ಬೀಸುತ್ತೆ ಒಂದ್ರಿಟ್ಟು. ಅಲ್ಲಿ ಮಂತವಂತರು ಸೀದಾ ಬಿಸಿಲು ಬೀಳುತ್ತೆ. ಅದಕ್ಕೂನು ರವ 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 ಅಂತ ನಿಗಿ 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 ಉರಿತಿರು ತಂಗೆ ಅತ್ಲಾಗಿ ಸೆಕೆ. ಯಪ್ಪ 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 ಕೂತ್ಕೊಳಕ್ ಆಗಲ್ಲ, ಏನಿಲ್ ಕಳ್ಳಿ. ಮೈಲಲ್ಲಿರೋ ಬೆವರೆಲ್ಲ ಹಂಗೆ ಇಳಿದು ಬಿಡುತ್ತೆ ಅತ್ಲಾಗಿ.
ಸುಸ್ತಾಗಂಗ ಆಗ್ಬಿಡುತ್ತತ್ಲಾಗಿ. ಇಲ್ಲೊಂದ್ ಸ್ವಲ್ಪ ಒಳ್ಳೆ ತಂಪಾಗೈತ್ ಕಣಪ್ಪ, ತಂಪಾಗಿ ತಣ್ಣ ಗಾಳಿ ಬೀಸ್ತೈತೆ. ಗಜೇಂದ್ರ 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 ಅಗಳಲ್ಲ ಇದ್ಯಾರಲ್ಲ ಪಾಪ, ಯಾರ ಕೂಕಂಬಂದ್ರು ಗಜೇಂದ್ರ ಗಜೇಂದ್ರ ಅನ್ಕೊಂಡು. ಆ ನಿಮ್ಮಣ್ಣ ಕುಮಾರಣ್ಣಂದು ಇದ್ದಿದ್ದಂಗ ಐತೆ ಕಳ್ಳೆ ಪಾಪ. ನೋಡು ನಿಮ್ ಕುಮಾರಣ್ಣ ಬಂದೇನು. ಹೂ ಕಣ್ ಚಿಕ್ಕಪ್ಪ, ಅಣ್ಣನೇ ಬರ್ತಿದ್ದಾನೆ. ಅಣ್ಣ ಇಲ್ಲಿದ್ದೀನಿ ಬಾ. ಇದಾಕಲ್ಲ ಪಾಪ, ಬೆಳಿಗ್ಗೆ ನಾನು ಮನೆ ಕಡೆನೆ ಬಂದೆ ಇಲ್ವಂತೆ ನೀನು. ಆ ಅಲ್ಲಿ ರಮೇಶನು ಹಂಗಂತ ಹೇಳ್ತಿದ್ದ, ನಿಮ್ಮ ಅತ್ತಿಗೆಯವರು ಹಂಗಂತಾನೆ ಹೇಳ್ತಿದ್ರು. ಗಜೇಂದ್ರ ಮನೆ ಹತ್ರನೇ ಬಂದಿಲ್ಲ ಇವತ್ತು ಬೆಳಿಗ್ಗೆಯಿಂದ. ನಾನು ಯಾಕಂತ ಕೇಳ್ರಿ, ಏನಾರು ಬೇಜಾರ್ ಗೀಜಾರ ಮಾಡ್ಕಣ್ಣ ಏನು ತಿಂಡಿ ತಿನ್ನಕ್ಕೂ ಬಂದಿಲ್ಲ ಏನಿಲ್ಲ ಅಂತ ಹೇಳ್ತಿದ್ರು. ಅದ್ಯಾಕಲ್ಲ ಮನೆ ಹತ್ರ ಬಂದಿಲ್ವಂತೆ ನೀನು. ಆ ಓಹೋ, ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮಂಗೂನು ಇಲ್ಲೇ ಕರ್ಕೊಂಬಿಟ್ಟಿ ಅನ್ನು ಅಲ್ಲೇ. ಆ ಹ್ಞೂ ಕಣಣ್ಯ, ಇನ್ನೇನು ಮಾಡೋದು, ಚಿಕ್ಕಪ್ಪ ಚಿಕ್ಕಮ್ಮಂಗೂನು ಇಲ್ಲೇ ಇರ್ರಿ ಅಂತ ಹೇಳಿದೀನಿ ಅಣ್ಯ. ಇನ್ನೊಂದು ಈಗ ಇಲ್ಲಿ ಬಂದಿದ್ದೀನಂತ ನೀವು ಮತ್ತೆ ಯಾರು ಬರ್ದಂಗೆ ಉಳ್ಕೊಳಂಗಿಲ್ಲ. ನೀವೆಲ್ಲರೂ ಇಲ್ಲೇ ಬರಬೇಕು, ಇನ್ಮೇಲಿಂದ ಇಲ್ಲೇ ಇರಬೇಕು. ಸಾಯಂಕಾಲ ಮಾತ್ರ ಬೇಕಾದ್ರೆ ನೀವು ಮನೆ ಹತ್ರ ಹೋಗಿ ಬರೀರಂತೆ. ಮಿಕ್ತಂತ ಟೈಮು ಬೆಳಗಿಂದ ಸಂಜೆ ಗಂಟೆ ಇಲ್ಲೇ ಇರೋಣ. ಒಂದೇ ತಾವ ಊಟ ಮಾಡಿ ಒಂದೇ ತಾವ ಅಡುಗೆ ಮಾಡ್ಕೊಂಡು ಇಲ್ಲೇ ಇರೋಣ, ಸರಿನಾ? ನನ್ಗಂತೂ ಬೇರೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾ ಸುಮ್ಕಿರ್ಲ ಪಾಪ, ನಿನ್ಗೆ ಯಾಕ್ಲಾ ಬೇರೆ ಮಾಡಕ್ಕೆ ಹೋಗ ನಾವು. ಏನೇನೋ ಮನ್ಸಲ್ಲಿ ಅಂದ್ಕೊಂಡ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ, ಯೋಚನೆ ಮಾಡಬೇಡ, ಸುಮ್ಕಿರು. ನಿನ್ಗೆ ಹಂಗೆಲ್ಲ ಮಾಡಕ್ಕೆ ಹೋಗಲ್ಲ ನಾವು. ಸದ್ಯ ನೀನು ಖುಷಿಯಾಗಿದ್ರೆ ಸಾಕಂತ ನಾವು ಕಾಯ್ತಿದ್ದೀವಿ. ಪಾಪ ಅಪ್ಪಯ್ಯ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಪ್ಪ. ಅದೇ ಪಾಯಿಂಟ್ ಮಾಡೋದು ಕೇಳಿದ್ವಲ್ಲ, ಪರಮೇಶಣ್ಣ ಈಗ ರೆಡಿಯಾಗಿ ಬರ್ತೈತೆ, ಫೋನ್ ಮಾಡಿತ್ತು ಪಾಪ. ಪಾಯಿಂಟ್ ಮಾಡೋದು ಕೇಳಿದ್ರಲ್ಲ, ಎಲ್ಲಿ ಬರ್ಬೇಕು ಹೇಳ ಪಾಪ ಅಂತ. ಅದಕ್ಕೆ ಬರ್ತೈತೆ ಇವಾಗ, ಬರ್ರಿ ಹೋಗಿ ಬರೋಣ. ಇವತ್ತು ಬರ್ತಿದ್ದಾನಿಲ್ಲ ಪಾಪ ಅವನು ಪರಮೇಶಿ. ಎಲ್ಲ ಬೋಲು ಕಲ್ಸ್ಬಿಟ್ಟಂಗೆ ಕಳ್ಳ ಅವನಂತೂ. ಅಲ್ಲ ಕಳ್ಳ, ಬೆಳಿಗ್ಗೆನೆ ಬಾರ್ಲ ಪಾಪ ಅಂತ ಹೇಳಿದಿರಿ, ಇವಾಗ ಬರ್ತಿದ್ದಾನನ್ನು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ರಿ. ಮತ್ತೆ ಪಾಪ ಅಲ್ಲಿ ಪಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಪೂಜೆಗೆ ಇದೆಲ್ಲ ತಗೊಂಡೋಗಿದ್ಯಾರೋ? ಅಮ್ಮ ಹಿಂಗೆ ಹೋಗ್ಬಿಟ್ಟು ಮಣಕಿಕೆರೆ ಅಮ್ಮ ಹಿಂಗೆ ಹೋಗ್ಬಿಟ್ಟು ಕರಿಯಮ್ಮಂಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದಿರೋ ಹಣ್ಣುಕಾಯಿ ಎಲ್ಲ ತಗೊಂಡೋಗ್ರಿ, ಸರಿನಾ? ಹೋಗಿ ಕೈ ಮುಕ್ಕೊಂಡು, ತಾಯಿ ನಮ್ಮವ್ವನ ಕೈ ಮುಕ್ಕೊಂಡು, ಒಳ್ಳೇದು ಮಾಡವ, ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ನನ್ನ ಕೈ ಹಿಡಿಯವ ಅಂತ ಹೇಳಿ ಕೈ ಮುಕ್ಕೊಂಡು ಒಂದೇ ಮನಸ್ಸಿಂದ ಕೆಲಸ ಶುರು ಮಾಡ್ರಿ, ಸರಿನಾ? ಅಲ್ಲ ಕಣ್ ಚಿಕ್ಕಪ್ಪ, ನೀನು ಬಾರ್ ಚಿಕ್ಕಪ್ಪ ನಮ್ಮ ಜೊತೆ. ಅಲ್ಲೆಲ್ಲ ಪಾಯಿಂಟ್ ಎಲ್ಲ ಮಾಡಿಸ್ತೀವಿ, ನಿಮ್ಮಂತ ಅನುಭವಸ್ರು ಹಿರಿಯವ್ರು ಅಲ್ಲಿ ಬೇಕು. ನಿನಗೆ ಬಿಟ್ಬಿಟ್ಟು ನಾವು ಏನು ಮಾಡಿದ್ರು ಸರಿಯಾಗಲ್ಲ. ಬಾರ್ ಚಿಕ್ಕಪ್ಪ ನೀನು. ನಾನು ನೀನು ಅಣ್ಣ 3 ಜನ ಹೋಗಿ ಬರೋಣ. ಚಿಕ್ಕಮ್ಮ ನೀನು ಬರ್ತೀಯಾ? ಬೇಡ ಬಿಡು ಚಿಕ್ಕಮ್ಮ, ನೀನು ಇನ್ನೇನು ಮಾಡಕ್ಕೆ ಬರ್ತೀಯಾ? ಪಾಪ ನಿನ್ನ ಕೈಲಿ ಆಗಲ್ಲ ಏನಿಲ್ಲ, ಮೊದಲೇ ಕಾಲು ನೋವು ಅಂತ ಹೇಳ್ತೀರಾ. ಬೈಕು ಅಲ್ಲ ಹೋಗೋದಿದ್ರೆ ಅತ್ಲಾಗಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಬೈಕ್ ಹೋಗಲ್ಲ ಏನಿಲ್ಲ, ನಡ್ಕೊಂಡೆ ಹೋಗ್ಬೇಕು. ತಿರ್ಗಾ ಮತ್ತೆ ಮಂಡಿ ನೋವು ಅಂತಿರ್ತೀರ, ಬೇಡ ಕಣ್ ಸುಮ್ಕಿರ್ರಿ. ನೀವು ಮನೆ ಹತ್ರನೇ ಇರ್ರಿ, ನೀವು ಅಮ್ಮನೋ ನೀವು ಇಲ್ಲೇ ಇರ್ರಿ. ನಾನು ಹೋಗಿ ಬರ್ತೀನಿ, ನಾನು ಚಿಕ್ಕಪ್ಪ ಕುಮಾರಣ್ಣಯ್ಯ ಎಲ್ಲರೂ ಹೋಗಿ ಬರ್ತೀವಿ. ಬಾರ್ ಚಿಕ್ಕಪ್ಪ ಹೋಗೋಣ. ಎಲ್ಲಲ್ಲ ಪಾಪ ಕುಮಾರಣ್ಣ, ಅವ್ನು ಪರಮೇಶಿ ಬಂದಿಲ್ಲ. ಅವ್ನು ಯಾವಾಗ್ಲೂ ಹಿಂಗೆ ಕಳ್ಳ, ಅವ್ನು ಇದೇ ಗೋಳಾಯ್ತು. ಇವಾಗ ಬರ್ತೀನಂತ ಹೇಳ್ತಾನೆ, ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತೀನಂತಾನೆ. ಹಂಗೆ ಕಣು, ಗಂಟೆ ಕಾಯಿಸ್ತಾನತ್ಲಾಗಿ. ಯಾವಾಗ ನೋಡಿರು ಇದೇ ಕೆಲಸ ಆಗೋಯ್ತಲ್ಲ ಇವಂದು. ಬರ್ಲಿ ತಡಿ ಒಂದ್ರಿಟ್ಟು, ಅವನಿಗೆ ಐತಿ ಇವತ್ತು. ಬರ್ತೀನಿ ಅಂದ್ಮೇಲೆ ಕರೆಕ್ಟಾಗಿ ಆ ಟೈಮಿಗೆ ಬಂದ್ಬಿಡ್ಬೇಕಲ್ವಾ, ನಾವು ಬಂದು ಕಾಯ್ತಿರ್ತೀವಿ. ಏನ್ ಮಾಡೋಣ ಅವನಿಗೆ? ಅಲ್ಲ ಇವತ್ತು ಬೆಳಿಗ್ಗೆ ಬಾರ್ಲ ಪಾಪ ಅಂತ ಹೇಳಿದೀನಿ, ಮಧ್ಯಾಹ್ನಕ್ಕೆ ಬಂದಾನೆ. ಅದ್ರಲ್ಲೂ ತಿರ್ಗಾ ತಡ ಮಾಡ್ಕೊಂಡ್ ಬಂದಿದ್ದಾನಲ್ಲ. ಫೋನ್ ಮಾಡ್ಲಾ ಪಾಪ, ಎಲ್ಲಿದ್ದಾನಂತ ಒಂದ್ರಿಟ್ಟು. ತಡಿಯಪ್ಪ ನೋಡೋಣ, ಬರುತ್ತನ್ಸುತ್ತೆ. ಪಾಪ ಅವಣ್ಣಂಗೂ ಅದು ಇದು ಕೆಲಸ ಇರುತ್ತಲ್ಲಪ್ಪ. ಆ ಸ್ಕೂಲ್ ಪಾರಂ ಬೇರೆ ಮಾಡ್ಕೊಂಡಿರೋದಕ್ಕೂ ಅದಕ್ಕೂ ಒಂದು ಗಳಿಗೆನೂ ಪುರ್ಸತ್ತಿರಲ್ಲ ಅವಣ್ಣಂಗೂ. ಅಲ್ಲಿ ಇಲ್ಲಿ ಕೆಲ್ಸಕ್ಕೂ ಅದು ಇದು ಕೆಲಸ ಮಾಡ್ತಾನೆ ಇರುತ್ತೆ. ತಡೀರಿ ಬರ್ತೀವಿ. ಆಗ ಅಲ್ಲಿ ಯಾರೋ ಬರ್ತಿರಂಗಿದಾರೆ ನೋಡಪ್ಪ, ಪರಮೇಶಣ್ಣ ಏನು. ದೂರದಿಂದ ನನಗೆ ಅಲ್ಲಿ ಕಾಣಿಸುತ್ತೆ, ನೀವೇ ಒಂದ್ರಿಟ್ಟು ಮುಂದೆ ಹೋಗ್ಬಿಟ್ಟು ನೋಡ್ರು. ಚಿಕ್ಕಪ್ಪ, ಅದೇ ಕಣ ಚಿಕ್ಕಪ್ಪ, ಆ ಪರಮೇಶಣ್ಣನೇ ಅವತ್ತು ಮನೆ ಹತ್ರ ಬಂದಿತ್ತು ನೋಡು, ಅವಣ್ಣನೇನೆ ನೋಡು. ಅವ್ರೇನ ಪಾಯಿಂಟ್ ಮಾಡೋರು? ಉಕ್ಕಡ್ಲ ಪಾಪ, ಅವಣ್ಣನೇನೆ ಪಾಯಿಂಟ್ ಮಾಡೋದು. ಬರ್ತಿದ್ದಾನೆ. ಸರಿ ಆಯ್ತು ಬಾ, ಬರ್ಲಿ ಬಾ. ನೋಡ್ದಲ್ಲ ಪಾಪ, ನೋಡ್ದಲ್ಲ ಕುಮಾರಣ್ಣ, ಗಜೇಂದ್ರ, ಇಲ್ಲಿ ನೋಡ್ರ, ಇಲ್ಲಿ ಅಕ್ಕಪಕ್ಕ ತೋಟ ಮಾತ್ರ, ಹೊಲ ಮಾತ್ರ ನೋಡ್ರಿ, ಅಲ್ಲಿ ಎಷ್ಟು ಹಸ್ರುಗಳೇ ಅದು ಇದು ಬೆಳೆ ಬೆಳ್ಕೊಂಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದಾರಂತ ನೋಡೋದಿಕ್ಕೆ ಕಣ್ಸಾಲ್ದು. ಅಷ್ಟು ತಂಪಾಗೈತೆ, ಅಷ್ಟು ಖುಷಿ ಆಗುತ್ತೆ. ಈ ಕಡೆ ನೋಡ್ರಿ ಹೊಲ. ನಿಮ್ಮಪ್ಪ ಏನು ಹಾಕಿಲ್ಲ. ಮಗಂಗೆ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾನೆ. ಅದೇ ಹಂಗೆ ಬಿಟ್ಟಿದ್ರು ನೀ ಏನೋ ಬೇಜಾರೇನಿಲ್ಲ ನಿಮ್ಮ ಅಪ್ಪಂಗೆ. ಮಗ ಈಗ ಗೇಯ್ಕೊಂಡು ಹೊಲಗಿಲ ಎಲ್ಲ ಇದು ಮಾಡ್ಕೊಂಡು ತಿಂದ್ರೆ ಊಟ ಕಿಚ್ಚು ನಿಮ್ಮ ಅಪ್ಪಂಗೆ. ಬಿಡಪ್ಪ ಅತ್ಲಾಗ ಹೋಗ್ಲಿ ಅತ್ಲಾಗಿ, ಅವನಿಗೆ ತಿರ್ಗಾ ನೆನ್ಪು ಮಾಡಿ ಯಾಕೆ ಬೇಜಾರು ಮಾಡಿಸ್ತೀಯಾ? ಬಿಡತ್ಲಾಗ ಸುಮ್ಕಿರೋ ಅತ್ಲಾಗಿ. ಬಂದ ಬಾ ಬಾ, ನಿನಗೆ ಬರ್ಲಿ ಅಂತಾನೆ ಕಾಯ್ತಿದ್ದೆ. ಬಾರ್ಲಾ ಪರಮೇಶಿ.
ಅದ್ಯಾಕಲ್ಲ ಇಷ್ಟೊಂದು ತಡ ಮಾಡ್ಕೊಂಬಂದೆ ಪರಮೇಶಿ? ಆ ಎಷ್ಟು ಗಂಟೆಗೆ ಬರ್ತೀನಂತ ಹೇಳಿದ್ದು? 1:30ಗೆ ಬರ್ತೀನಂತ ಹೇಳ್ಬಿಟ್ಟು 2 ಕಾಲ ಆದ್ರೂ ಬಂದಿಲ್ವಲ್ಲ ನೀನು? ಅಲ್ಲ ಕರೆಕ್ಟಾಗಿ ಟೈಮ್ ಹೇಳ್ಬೇಕು ತಾನೆ ನೀನು? ಟೈಮ್ ಹೇಳ್ಬಿಟ್ಟು ಬಂದ್ರೆ ಅದೊಂಥರನಪ್ಪ. ಬರ್ತೀನಂತ ಹೇಳ್ಬಿಟ್ಟು ನೀನು 1:30ಗೆ ಬರ್ತೀನಂದ್ರೆ 2 ಕಾಲಕ್ಕೆ ಬರ್ತೀಯಲ್ಲ ಪಾಪ. ಏನ್ ಹುಡುಗ ಆಗಿದ್ದೆ ಏನೋ ಹೋಗತ್ಲಾಗಿ. ಯಾವಾಗ ನೋಡಿರೋ ಬರೀ ಹಿಂಗೆ ಏನೋಸ್ತೀಯ ನೀನು? ಸುಮ್ಕಿರಂಗ ಜಾತ್ಲಾಗಿ ಏನ್ ಮಾಡನ್ ಹೇಳಪ್ಪ ಅತ್ಲಾಗಿ. ನನಗೂ ಮಂತಾವ ಅದು ಇದು ಕೆಲ್ಸಗಳು. ಪಾರ ಮಾತ್ರ ಹಂಗೆ ಹಸ್ಗಳು ಪಾರ ಮಾತ್ರ ಹಸ್ಗಳಿಗೆ ಮೇವು ಬೇರೆ ಕುಯ್ದಕ ಬಂದಿರಲ್ಲ ಏನಿಲ್ಲ. ಹೋಗಿ ಮೇವೆಲ್ಲ ಕಟ್ ಮಾಡ್ಕೊಂಡ್ ಬಂದು ಹಸ್ಗಳಿಗೆಲ್ಲ ರೆಡಿ ಮಾಡಿ ಒಂದ್ ಸ್ವಲ್ಪ ನೀರೆಲ್ಲ ಹಾಕಿ ನೀರಿಂದ ಎಲ್ಲ ಮೈ ತೊಳೆದು ಹಸ್ಗಳ್ದು ಮೇವೆಲ್ಲ ಹಾಕಿ ಬರೋ ಅಷ್ಟರಲ್ಲಿ ಒಂದಿಟ್ಟು ಒತ್ತಾಗೋಯ್ತ್ಕೊಂಡ್ರಂಗ ಏನ್ ಮಾಡೋದು? ಒಬ್ನೇ ಮೇಂಟೈನ್ ಮಾಡ್ಬೇಕು. ನಮ್ಮ ಹುಡುಗ ಬೇರೆ ಅವ್ರ ಅತ್ತೆ ಮಾವನ ಊರಲ್ಲಿ ಹಬ್ಬ ಅಂತ ಅವನು ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ಹೋಗಿ 2-3 ದಿವಸ ಆಯ್ತು ಬಂದಿಲ್ಲ ಏನಿಲ್ಲ. ಹಂಗಾಗಿ ಒಬ್ನಿಗೇನೆ ಹಿಂಸೆ ಆಗ್ಬಿಟ್ಟೈತ್ ಕಣ್ರಂಗಜ್ಜು. ಹಂಗೆ ನಾನು ಫ್ರೀ ಆಗಿದ್ದಿದ್ರೆ ನಮ್ಮ ಹುಡುಗಿದ್ದಿದ್ರೆ ನೀನ್ ಹೇಳ್ದಂಗೆ ಬೆಳಿಗ್ಗೆನೆ ಬಂದ್ಬಿಡ್ತಿದ್ದೆ ನಾನು ಪಾಯಿಂಟ್ ಮಾಡೋದಕ್ಕೆ. ಹಂಗನ್ನು ಅದಕ್ಕೆ ಅನ್ನು ನೀನ್ ತಡ ಮಾಡ್ಕೊಂಡ್ ಬಂದಿದ್ದು ಪರಮೇಶಿ. ಸರಿ ಕಳಪ್ಪ ಆಯ್ತು. ನಮ್ಗೇನು ಏನ್ ಬೇಜಾರೇನಿಲ್ಲ. ಸದ್ಯ ಬಂದಲ್ಲಪ್ಪ ಅತ್ಲಾಗಿ. ನೋಡ್ಲಪ್ಪ ಈ ಕಡೆ ಹೊಲ ಐತೆ ನೋಡು. ಇಲ್ಲಿಂದ ಒಂದ್ 6 ಎಕರೆ ಐತೆ ನೋಡಪ್ಪ. ಇದೇ ಹೊಲ ಪೂರ. ಇಷ್ಟರಲ್ಲಿ ಎಲ್ಲಾದ್ರೂ ಒಂತವ ನೋಡ್ಬಿಟ್ಟು ಚೆನ್ನಾಗಿರತ್ತವ ಪಾಯಿಂಟ್ ಮಾಡ್ಲಪ್ಪ ಲೈ. 1-2-3 ತವ ಮಾಡು ಪಾಯಿಂಟು. ಯಾವ್ದು ಚೆನ್ನಾಗಿದ್ದಾಗುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತಲ್ಲ ಇನ್ನೇನು. ಮಾಡಪ್ಪ ಪಾಪ. ನಮ್ಮ ಹುಡುಗ ಬಹಳ ಕಷ್ಟಪಟ್ಬಿಟ್ಟು ಏನೋ ಆಸೆಯಿಂದ ಬಂದಾನೆ ಏನೋ ಮಾಡ್ಬೇಕು ಅಂತ. ಭೂಮಿ ತಾಯಿ ಕೈ ಹಿಡಿದ್ರೆ ಸಾಕು ನಮ್ಮ ಹುಡುಗಂಗೆ. ತಾಯಿ ನಮ್ಮವ್ವ ನೀರ್ ಸಿಕ್ಬಿಟ್ಟು ಒಳ್ಳೇದಾಗ್ಬಿಟ್ರೆ ಸಾಕಣಪ್ಪ ಅತ್ಲಾಗಿ. ಅವನು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕಿಸ್ತೀನಿ ಕಣ್ ಚಿಕ್ಕಪ್ಪ. ಬೋರ್ ಕೊರ್ಸ್ಬೇಕು ಕಣ್ ಚಿಕ್ಕಪ್ಪ ಅಂತ ಆಸೆ ಮಾಡ್ತಿದ್ದಾನೆ. ದೇವ್ರ ದಯದಿಂದ ಒಳ್ಳೆ ಕಾರ್ಯ ಶುಭ ಇರಲಿ ಮೊದ್ಲು. ಪಾಪ ಚೆನ್ನಾಗಿ ಪಾಯಿಂಟ್ ಮಾಡು ನೋಡಿ. ಇದ್ಯಾಕ ರಂಗಜ್ಜ ಹಿಂಗ್ ಮಾತಾಡ್ತೀಯ? ಅಲ್ಲ ಕಣ್ ರಂಗಜ್ಜ, ನನ್ನ ಬಗ್ಗೆ ಗೊತ್ತಿದ್ದು ನೀನು ಹಿಂಗ್ ಮಾತಾಡ್ತೀಯಲ್ಲ ರಂಗಜ್ಜ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಸುಮ್ಕಿರು. ನಿನ್ಗೇನು ನೀರ್ ಸಿಗ್ಬೇಕಲ್ವಾ ನಿನ್ಗೆ? ತಾಯಿ ನಮ್ಮವ್ವ ಕರಿಯಮ್ಮನ ದಯದಿಂದ ಒಳ್ಳೇದು ಹಾಗೆ ಆಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಕಣ್ ರಂಗಜ್ಜ ಆಗೋದು. ಕೆಟ್ಟಂತೂ ಆಗಲ್ಲ. ಸುಮ್ಕಿರು, ಯೋಚನೆ ಮಾಡ್ಬೇಡ, ಒಳ್ಳೇದಾಗುತ್ತೆ. ಈಗಳಲ್ಲ ಪಾಪ. ರಂಗಜ್ಜ, ಕುಮಾರಣ್ಣ ನೋಡ್ರಪ್ಪ, ಈ ಪಾಯಿಂಟ್ ಮಾತ್ರ ಒಳ್ಳೆ ಪಾಯಿಂಟ್ ಐತೆ. ಆ ಕಡೆ ಎಲ್ಲ ನೋಡ್ಕೊಂಬಂದೆ. ಆ ಕಡೆನೂ ಒಂದು ಪಾಯಿಂಟ್ ಆಯ್ತು. ಆದ್ರೆ ಅಷ್ಟೇನು ನನಗೇನು ಅಷ್ಟೊಂದು ತೃಪ್ತಿ ಅನಿಸ್ಲಿಲ್ಲ. ಮಾತ್ರ ಈ ಪಾಯಿಂಟ್ ಐತೆ ನೋಡು, ಇದ್ರಲ್ಲಿ ಮಾತ್ರ ಒಂದು 200-250 ಅಡಿಗೆನೆ ಒಳ್ಳೆ ನೀರು ಸಿಗುತ್ತೆ ಕಣ್ರಂಗಜ್ಜ. ಒಂದು 2-2.25 ಇಂಚು ಸಿಗುತ್ತೆ. ಹೋಗ್ತಾ 500 ಅಡಿಗೆ ಒಳ್ಳೆ ನೀರು ಸಿಗುತ್ತೆ. ಏನ ಒಳ್ಳೇದಾಗುತ್ತೆ. 2 ಪಾಯಿಂಟ್ ಮಾಡಿದೀನಿ. ಆದ್ರೆ ಫಸ್ಟ್ ಮಾತ್ರ ಇಲ್ಲೇನೆ ಪಾಯಿಂಟ್ ಒಳ್ಳೆ ಚೆನ್ನಾಗೈತೆ ರಂಗಜ್ಜ. ಇಲ್ಲೇ ಬೋರ್ ಕೊರ್ಸಿದ್ರೆ ನಿನಗೆ ಒಳ್ಳೇದಾಗ್ತಿತ್ತು ನೋಡು. ಗಜೇಂದ್ರ ನೋಡಪ್ಪ, ನಿನಗೆ ಒಳ್ಳೇದಾಗುತ್ತೆ ಕಣ. ದೇವ್ರ ದಯದಿಂದ ತಾಯಿ ನಮ್ಮವ್ವ ಭೂಮಿ ತಾಯಿ ಕೈ ಹಿಡಿಯುತ್ತೆ. ಒಳ್ಳೆ ಮನ್ಸಿಂದ ದೇವ್ರಿಗೆ ಕೈ ಮುಕ್ಕೊಂಡು ಮಾಡಪ್ಪ ಕೆಲ್ಸನ. ಪಾಪ ಪರಮೇಶಿ, ಹಾಗಾದ್ರೆ 8 ಪಾಯಿಂಟ್ ಮಾಡಿದ್ಯನ್ನಪ್ಪ. ಆ ಕಡೆ ಏನು ಬೇಡ, ಇದೇನಾ? ಈಗ ರಂಗಜ್ಜ ಆ ಕಡೆನೂ ಐತೆ, ಅಲ್ಲೂ ಪಾಯಿಂಟ್ ಮಾಡ್ಬಿಟ್ಟು ಕಲ್ ನೆಟ್ ಬಂದಿದೀವಿ. ಆದ್ರೆ ನನಗೆ ಈ ಪಾಯಿಂಟ್ ಮಾತ್ರ ಒಳ್ಳೆ ನೀರು ಸಿಗುತ್ತೆ ಅಂತ ಭರವಸೆ ಐತೆ. ನೀನ್ ಯೋಚನೆ ಮಾಡಬೇಡ, ಇದ್ರಲ್ಲಿ ಸಿಕ್ಕೇ ಸಿಗುತ್ತೆ. ಇಲ್ಲೇ ಗುರ್ತು ಮಾಡ್ಕೊಂಡಿರಿ, ಸರಿನಾ? ಸರಿ ಕಡ್ಲಪ್ಪ ಆಯ್ತು. ನೀನು ಬಾಯಿ ದಯದಿಂದ ಹೆಂಗ ದೇವ್ರ ದಯದಿಂದ ಯಾವ್ದು ಏನೋ ಪಾಯಿಂಟ್ ಏನು ಫೇಲ್ ಆಗಿಲ್ಲ ಕಣೋ ನೀನು ಮಾಡಿರೋದು. ಹೆಂಗ ನಮ್ಮ ಹುಡುಗಂದು ಬೋರ್ ಕೊಡಿಸಿದಾನೆ, ಒಳ್ಳೇದಾದ್ರೆ ಸಾಕು. ಹಂಗಾರೆ ಎಷ್ಟೋ ಒಂದು 250 ಅಡಿ 350 ಅಡಿಗೆನೆ ನೀರು ಸಿಗುತ್ತನಪ್ಪ. ಮುಖಂಡ್ರಂಗಜ್ಜ ಒಂದು 250ರಿಂದ 300 ಅಡಿ ಒಳಗಡೆ ಒಳ್ಳೆ ನೀರು ಸಿಗುತ್ತೆ. ಒಂದು 2-2.25 ಇಂಚು. ಹೋಗ್ತಾ ಒಂದು 500 ಅಡಿ ಅಷ್ಟರಲ್ಲಿ ರೈಸ್ ಆಗುತ್ತೆ ನೀರು. ಸಾಕು. ಬೋರ್ಗಿರ್ ಇದು ಏನು ಬೆಳೆಗಿಳೆ ಎಲ್ಲ ಬೆಳ್ಕಣಕ್ಕೆ, ತೋಟ, ತೆಂಗಿನ ಸಸಿಗಳಿಗೆ, ಅಡಿಕೆ ಸಸಿಗಳಿಗೆ ಎಲ್ಲದಕ್ಕೂ ಮೇಂಟೈನ್ ಆಗುತ್ತೆ. ಕೊರ್ಸು ಒಳ್ಳೆ ಮನ್ಸಿಂದ. ಸರಿ ಕಣಜ್ಜ ಆಯ್ತು. ನನಗೆ ಒತ್ತಾಯ್ತು, ಟೈಮ್ ಇಲ್ಲ, ನಾನು ಬರೋಣ ಇನ್ನು. ಇದ್ಯಾಕಲ್ಲ ಪಾಪ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ಪರಮೇಶಿ? ತಡಿಯಲ್ಲ ಹೋಗುವಂತೆ. ಇನ್ನೇನು ಪಾಯಿಂಟ್ ಎಲ್ಲ ಆಯ್ತು, ತಡಿ ಒಂದ್ ಗಳಿಗೆ ಕುತ್ಕಬಾ, ನೆರಳಲ್ಲಿ ಹೋಗನಂತೆ. ಅದ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಅಂತ? ಎಲ್ಲೋಗ್ಬೇಕಲ್ಲ? ಅರ್ಜೆಂಟ್ ಆಗಿ ಹೋಗ್ಬೇಕಂಡ್ರ ಗಜ. ಏನ್ ಮಾಡ್ತೀಯಾ? ತಿರ್ಗಾ ಅವರು ನಮ್ಮೂರು ನಿಂಗಣ್ಣ ಐತೆ ನೋಡು, ಆ ನಿಂಗಣ್ಣವ್ರದ್ದು ತೋಟಕ್ಕೂ ಒಂದ್ ಸ್ವಲ್ಪ ಪಾಯಿಂಟ್ ಮಾಡೋದಕ್ಕೆ ಹೋಗ್ಬೇಕು. ಅಲ್ಲೂ ಬೋರ್ ಬರ್ತೈತೆ ಅವ್ರದ್ದು. ಇತ್ತೀಚೆಗೆ ಯಾಕ ನೀರು ಪೂರಾ ಕಡಿಮೆ ಆಗ್ಬಿಟ್ಟೈತಂತೆ. ಮೊನ್ನೆ ಏನು ಬರ್ತಾ ನೀರು ಆಪೆ ಹೋಗ್ಬಿಟ್ಟೈತಂತೆ, ನೀರೇ ಸಿಕ್ತಿಲ್ವಂತೆ. ಹಂಗಾಗಿ ಅವರು ಕರೆದಿದ್ರು ಪಾಯಿಂಟ್ ಮಾಡೋದಕ್ಕೆ. ಈಗ ಅರ್ಜೆಂಟ್ ಆಗಿ ಅವ್ರದ್ದು ಬೇರೆ ಹೋಗ್ಬೇಕು ನಾನು. ಹಂಗಾಗಿ ಈಗ ರಂಗಜ್ಜ ನನಗೆ ಪುರ್ಸತ್ತಿಲ್ಲ. ಇನ್ನೊಂದ್ ದಿವಸ ಪುರ್ಸತ್ ಮಾಡ್ಕೊಂಡ್ ಬರ್ತೀನಿ ಕಣ್ ಹೇಳು, ಸರಿನಾ? ನಾನು ಬರೋಣ ಇನ್ನು. ಒಳ್ಳೇದಾಗುತ್ತೆ ಕಣಪ್ಪ. ಗಜೇಂದ್ರ, ಕುಮಾರಣ್ಣ, ರಂಗಜ್ಜ, ನಾನು ಬರ್ತೀನಿ. ಚಿಕ್ಕಪ್ಪ, ಇವಾಗ ಏನ್ ಮಾಡೋದು ಚಿಕ್ಕಪ್ಪ? 2 ತಾವ ಪಾಯಿಂಟ್ ಆಗೈತಂತ ಅಣ್ಣ ಹೇಳೋಯ್ತು ಪರಮೇಶಣ್ಣ. ಏನ್ ಮಾಡೋದು ಚಿಕ್ಕಪ್ಪ ಇವಾಗ?
ಇನ್ನೇನ್ಲಪ್ಪಪ್ಪ ಏನ್ ಮಾಡೋದಂತ ಕೇಳ್ತಿದ್ಯಲ್ಲ. ಇನ್ನೇನ್ ಪಾಯಿಂಟ್ ಎಲ್ಲ ಆಗೈತೆ. ಅವನ್ ಪಾಯಿಂಟ್ ಮೇಲೆ ನನಗೂ ನಂಬಿಕೆ ಐತೆ. ಹಂಗೆ ಅಮ್ಮ ಹಿಂಗನು ಅಪ್ನೆ ಆಗೈತೆ ಅಮ್ಮಯಿಂದು. ಒಳ್ಳೇದ್ ಹಾಗೆ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಈಗ ಒಂದ್ ಕೆಲಸ ಮಾಡೋಣ ಪಾಪ. ಕುಮಾರಣ್ಣ, ಏನ ಮಾಡೋದು ಇವಾಗ? ಈಗ ಒಂದ್ ಕೆಲಸ ಮಾಡುವ, ಅತ್ಲಾಗಿ ಆ ಲಾರಿಯವ್ರಿಗೆ ಫೋನ್ ಮಾಡ್ಬಿಡು. ಫೋನ್ ಮಾಡ್ಬಿಟ್ಟು ಕರಿ ಹೇಳ್ತೀನಿ. ಆದ್ರೆ ಅತ್ಲಾಗಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ಲಿ. ಎಲ್ಲೂ ಏನು ಹೋಗಿಲ್ಲ ಅಂದ್ರೆ ಗಾಡಿ, ಇಲ್ಲ ಅಂದ್ರೆ ನಾಳೆನೆ ಬರೋದು ಕೇಳ್ಬಿಡು, ಸರಿನಾ? ಮಾತಾಡು ಮೊದಲು, ಫೋನಲ್ಲಿ ಮಾತಾಡ್ಬಿಟ್ಟು ಯಾವಾಗ ಬರ್ತಾರಂತ ಕೇಳು. ಬಂದ್ರೆ ಅತ್ಲಾಗಿ ಬಂದೇ ಬಿಡ್ಲಿ ಇವತ್ತೇನೆ ಅತ್ಲಾಗಿ. ಸರಿ ಕಣಪ್ಪ, ಆಯ್ತು ಹೇಳಪ್ಪ. ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಪ್ಪ. ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ಬಂದ್ರೆ ಅತ್ಲಾಗಿ ಎಲ್ಲೂ ಇಲ್ಲ, ಗಾಡಿ ಮಂತಾವ ನಿಂತೈತಂದ್ರೆ ಇವತ್ತೇ ಕರ್ಸ್ಬಿಡ್ತೀನಿ ಕಣಪ್ಪ ಅತ್ಲಾಗಿ. ಹ್ಞೂ ಕಡ್ಲಪ್ಪ, ಕರ್ಸ್ಬಿಡು. ಯಾವತ್ತಿದ್ರು ನಾವು ಬೋರ್ ಕೊರ್ಸ್ಲೇಬೇಕಲ್ವಾ? ಇವತ್ತು ಪಾಯಿಂಟ್ ಆಗೈತೆ ಅಂದಮೇಲೆ ಆದಷ್ಟು ನಮ್ದು ಒಳ್ಳೇದು. ಇವತ್ತೇ ಬಂದು ಕೊರ್ಸ್ಬಿಟ್ರೆ ಇನ್ನೂ ಒಳ್ಳೇದೇನೆ. ಆಯ್ತು, ನೀನೇನು ಯೋಚನೆ ಮಾಡಬೇಡ. ಫೋನ್ ಮಾಡ್ಬಿಟ್ಟು ಕರ್ಸೇ ಬಿಡು, ಸರಿನಾ? ಪಾಪ, ಲೇ ಗಜೇಂದ್ರ, ಕುಮಾರಣ್ಣ, ಆಯ್ತು ಬಾ. ಫೋನಲ್ಲಿ ಮಾತಾಡ್ತಾನೆ ಮನೆ ಹತ್ರ ಹೋಗೋಣ ಬರ್ರಿ. ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಡು. ಅಕಸ್ಮಾತ್ ಏನಾದ್ರೂ ಗಾಡಿಯವ್ರು ಏನಾದ್ರು ಬರ್ತೀನಂತ ಹೇಳಿದ್ರೆ ಲಾರಿಯವರು ಎಲ್ಲ ರೆಡಿ ಮಾಡ್ಕೋಬೇಕು. ಮನೆಯವ್ರಿಗೂ ಹೇಳಿರೋಣ, ಬರ್ರಿ ಬೇಗ ಬೇಗ ಹೋಗೋಣ.